ವಿಮಾನ ನಿಲ್ದಾಣ ಕೇವಲ 1 ತಿಂಗಳಿಗೆ ಪರವಾನಗಿ ವಿಸ್ತರಣೆ ಮಾಡಲಾಗಿದೆ. ಡಿಸಿಜಿ 17 ಉಪಕರಣದಲ್ಲಿ 12 ಮಾತ್ರ ಇದೆ. ಫೈರ್ ಜೆಟ್ ಮೆಕ್ಯಾನಿಕ್ ಇಲ್ಲ. ರನ್ವೇ ಧೂಳ್ ತೆಗೆಯಲಾಗಿದೆ. ನೈಟ್ ಲ್ಯಾಂಡಿಂಗಿಗೆ ಅನುಮತಿ ಸಿಕ್ಕಿದೆ. ಈ ಕುರಿತು ನಾನು ಮೂಲಭೂತ ಸೌಕರ್ಯ ಇಲಾಖೆ ಕಾರ್ಯದರ್ಶಿ ಮಂಜುಳಾರವರ ಜೊತೆ ಸಭೆ ನಡೆಸಲಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಈ ಕುರಿತು ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ. ವಿಮಾನ ನಿಲ್ದಾಣ ಪ್ರಾರಂಭವಾಗಿ ಮೊದಲ 5 ವರ್ಷ ಪ್ರತಿ ವರ್ಷ ಪರವಾನಗಿ ಪಡೆಯಬೇಕಿದೆ ಎಂದು ಅವರು ಹೇಳಿದರು. ಸರ್, ಇಯರ್ಲಿ ಒಂದ್ಸತಿ ರಿನ್ಯೂವಲ್ ಆಗಬೇಕು. ಈ ಸತಿ ಕೇವಲ 1 ತಿಂಗಳಿಗೆ ಮಾತ್ರ ರಿನ್ಯೂವಲ್ ಮಾಡಿದ್ದಾರೆ. ಕೆಲವು ನಂಬರ್ ಆಫ್ ಟೈಮ್ ನೋಟಿಸ್ ಕೊಟ್ಟು ಫುಲ್ಫಿಲ್ ಮಾಡಿ ಅಂತ ಹೇಳಿದ್ರು ಕೂಡ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಟೈಮ್ ಕಿಲ್ ಆಗ್ತಾ ಇದೆ. ಆ ದೃಷ್ಟಿಯಿಂದ ಇವತ್ತು ಕೇವಲ ಅತ್ಯಂತ ಕಮ್ಮಿ ಸಮಯ ಕೊಟ್ಟು ರಿನ್ಯೂವಲ್ ಮಾಡಿದ್ದಾರೆ. ನೆಕ್ಸ್ಟ್ ಇದೇ ತಿಂಗಳು 27-28 ಸಮಯ ಇದೆ. ಅಷ್ಟರೊಳಗೆ ಫುಲ್ಫಿಲ್ ಮಾಡಬೇಕು. ಸುಮಾರು ಒಂದು 14 ಎಕ್ವಿಪ್ಮೆಂಟ್ಸ್ ಬೇಕಿತ್ತು, 12 ಇದೆ. ಸರ್ಕಾರ ಬಂದು 1.5 ವರ್ಷ ಆಯಿತು, ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಇನ್ನೆರಡು ಎಕ್ವಿಪ್ಮೆಂಟ್ಸ್ಗಳನ್ನು ಪ್ರೊವೈಡ್ ಮಾಡಿ ಅಂತ ಹೇಳಿ. ಅಮೌಂಟ್ ದೊಡ್ಡದಲ್ಲ, ಅವ್ರು ಪ್ರೊಸೀಜರ್ ಮಾಡೋದ್ರಲ್ಲೇ ಟೈಮ್ ಕಿಲ್ ಆಗ್ತಾ ಇದೆ. ಅದೇ ರೀತಿ ಅಲ್ಲಿರುವಂಥ ಫೈರ್ ಜೆಟ್ ಏನು ವೆಹಿಕಲ್ಸ್ ಏನಿದೆ ಅದಕ್ಕೊಬ್ಬ ಮೆಕ್ಯಾನಿಕ್ ಇಡಬೇಕು, ಇಟ್ಟಿಲ್ಲ. ಯೂನಿಫಾರ್ಮ್ ವಿಚಾರ ಇರ್ಬೋದು, ಮತ್ತು ವಿಶೇಷವಾಗಿ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಆ ಎಡ್ಜಲ್ಲಿ ಸ್ವಲ್ಪ ಧೂಳು ಹೆಚ್ಚಿಗೆ ಆಗಿದೆ ಅಂತ ಮೆನ್ಷನ್ ಮಾಡಿದ್ರು. ಅದನ್ನು ರೀಟರ್ ಮಾಡಾಯಿತು. ನೈಟ್ ಲ್ಯಾಂಡಿಂಗಿಗೆ ಪರ್ಮಿಷನ್ ಕೊಟ್ಟಾಯಿತು. ವಿಸಿಬಿಲಿಟಿ ಇಶ್ಯೂಗೆ ಪರ್ಮಿಷನ್ ಕೊಟ್ಟಾಯಿತು. ಅದೆಲ್ಲದು ಕೂಡ ನಾವು ಮಾಡ್ತಾ ಇದ್ದೀವಿ ಈಗ. ಅಂದರೆ ಒಂದು ಕಡೆಗೆ ನೈಟ್ ಲ್ಯಾಂಡಿಂಗ್ ವರ್ಕ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಾಗಿದೆ. ವಿಸಿಬಿಲಿಟಿ ಇಶ್ಯೂ ಕವರ್ ಮಾಡಲಿಕ್ಕೆ ಸುತ್ತಮುತ್ತಲ ಸ್ವಲ್ಪ ಮರ ಗಿಡ ಎಲ್ಲ ಕಡಿಲಿಕ್ಕೆ ಹೇಳಿದ್ದಾರೆ. ಎಷ್ಟೋ ಡಿಗ್ರಿ ಆ್ಯಂಗಲಲ್ಲಿ ಕ್ಲಿಯರೆನ್ಸ್ ಬೇಕು, ಅದು DC ಅವ್ರು ಗಮನ ಕೊಡ್ತಾ ಇದ್ದಾರೆ. ಇದೆಲ್ಲ ಒಂದು ಕಡೆಗೆ. ಆದರೆ ಈ ಲೈಸೆನ್ಸ್ ರಿನ್ಯೂವಲ್ ಆಗಲಿಕ್ಕೆ ಈ ಒಂದು 2-3 ಸಣ್ಣ ಪುಟ್ಟ ವಿಚಾರಗಳೇನಿದೆ ಅದನ್ನು ಫುಲ್ಫಿಲ್ ಮಾಡಬೇಕಿತ್ತು. ಮೊನ್ನೆ ನಾನು ಗೌರವಾನ್ವಿತ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಸೆಕ್ರೆಟರಿ ಮಂಜುಳಾ ಮೇಡಮ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡಿದೆ ಒಂದು ವಾರದ ಕೆಳಗೆ. ಸರ್ಕಾರದ ಗೌರವದ ಪ್ರಶ್ನೆ ಇದು. ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯ ಸರ್ಕಾರ ಹ್ಯಾಂಡ್ಲ್ ಮಾಡ್ತಿರ್ತಾ ಏಕೈಕ ಏರ್ಪೋರ್ಟ್ ನಮ್ಮ ಶಿವಮೊಗ್ಗ. ಹಾಗಾಗಿ ಇದು ಗೌರವದ ಪ್ರಶ್ನೆ, ನೀವು ಯಾವ ರೀತಿ ನೀವು ಹ್ಯಾಂಡ್ಲ್ ಮಾಡ್ತೀರಿ ನೋಡಿ ಅಂತೇಳಿ ಅವತ್ತೆಲ್ಲ ಕರೆದು ಮೀಟಿಂಗ್ ಮಾಡಿ ಬಂದಿದ್ದೀನಿ. ವಿಶ್ವಾಸ ಇದೆ, ಫಾಲೋಅಪ್ ಮಾಡ್ತಾ ಇದ್ದಾರೆ. ರಿಪೋರ್ಟನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ, ಫುಲ್ಫಿಲ್ ಮಾಡ್ತಾ ಇದ್ದಾರೆ, ವಿಶ್ವಾಸ ಇದೆ. ಸ್ಟಾರ್ಟಿಂಗ್ 5 ಇಯರ್ಸ್. ಆಮೇಲೆ ನಿಮಗೆ ನಮ್ಮ ಏರ್ಪೋರ್ಟ್ ಬಗ್ಗೆ ಎಲ್ಲ ಟೆಕ್ನಿಕಲ್ ವಿಚಾರದಲ್ಲಿ ಎಲ್ಲ ವಿಶ್ವಾಸ ಬಂದ ಆಮೇಲೆ ಎಲ್ಲದು ಪ್ರೊಕ್ಯೂರ್ ಮಾಡಾದ್ಮೇಲೆ 5 ಇಯರ್ಸ್ 10 ಇಯರ್ಸ್ ಆ ಥರ. ಈ ಸ್ಟಾರ್ಟಿಂಗ್ 5 ಇಯರ್ಸಲ್ಲಿ ನಾವು ಬೇಕಂತ ಎಲ್ಲದು ಫುಲ್ಫಿಲ್ ಮಾಡಬೇಕು, ನೆಗ್ಲೆಕ್ಟ್ ಮಾಡಬಾರ್ದು ಅಂಥೇಳಿ